ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KAS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರೋ ಸ್ನೇಹಿತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಫ್ಯೂಚರ್ ಒಳಗೆ ಯಾರು ದೊಡ್ಡ ದೊಡ್ಡ ಹುದ್ದೆಗಳು ಕಾಣಕತ್ತೀರಿ ನೋಡ್ರಿ, ಅವ್ರಿಗೆ ಮಾತ್ರ 100% ಹೆಲ್ಪ್ ಆಗ್ತದಂತ ಹೇಳಲು ಇಷ್ಟಪಡ್ತಾವೆ ಸ್ನೇಹಿತರ ಆಲ್ರೆಡಿ ಏನು ಮಾಡಿರ್ತೀವಿ, ಹಿಸ್ಟ್ರಿ ಕ್ಲಾಸಸ್ನ ಶುರು ಮಾಡಿದ್ವಿ. ಅದರ ಕರ್ನಾಟಕ ಹಿಸ್ಟ್ರಿನ ಬರ್ತದೆ ರೀ ಮತ್ತು ಇಂಡಿಯನ್ ಹಿಸ್ಟ್ರಿನ ಬರ್ತದೆ. ಎಲ್ಲ ಹಿಸ್ಟ್ರಿಗಳನ್ನ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡಕತ್ತೀನಿ ರೀ. ದಯವಿಟ್ಟು ಯಾರು ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ, ವಿಡಿಯೋ ಇಷ್ಟಗಳಾದ್ರೆ ಲೈಕ್ ಮಾಡಿರಿ ಓಕೆ. ಮತ್ತು ನಿಮಗೆ ಏನೇ ಇದ್ದರೂ ಕಮೆಂಟ್ ಹಾಕೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಓಕೆ. ಇಷ್ಟು ಹೇಳ್ತಾ ಇವತ್ತು ಸ್ನೇಹಿತರೆ ಹಿಸ್ಟ್ರಿ ಆಲ್ರೆಡಿ 1-2 ಕ್ಲಾಸ್ಗಳ ಮುಗಿಸ್ಕೊಟ್ಟಿವ್ರಿ. ಇದು 3ನೇ ಕ್ಲಾಸ್. ಯಾಕಂದ್ರೆ ಆಲ್ರೆಡಿ KAS ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ಗೆ ಕಾಯಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಫೋಕಸ್ ಮಾಡಿ ಕ್ಲಾಸ್ ಮಾಡತ್ತೀವಿ. ಆರ್ಟ್ ಆ್ಯಂಡ್ ಕಲ್ಚರ್ ಕ್ಲಾಸ್ನ ಸಹ ಮುಗಿಸ್ಕೊಡಕತ್ತೀವಿ ರೀ. ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ಸಾಹಿತ್ಯ, ವಾಸ್ತುಶಿಲ್ಪ ಹೌಸ್ ಒಂದು ಸ್ವಲ್ಪ ಫೋಕಸ್ ಮಾಡಿ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡೀವಿ ರೀ. ಇನ್ನೊಂದು 12-15 ವಿಡಿಯೋಗಳು ಏನಾದರೂ ನಾವು ಮಾಡಿದ್ದೆ ಆಗಲಿ ಆರ್ಟ್ ಆ್ಯಂಡ್ ಕಲ್ಚರ್ 15 ವಿಡಿಯೋಗಳು ಮಾಡಿದಿಲ್ಲ. ಕಂಪ್ಲೀಟ್ ಆರ್ಟ್ ಆ್ಯಂಡ್ ಕಲ್ಚರ್ ಏನಾಗ್ತದೆ ಮುಗಿತಾ ಇದ್ದೀರಿ ಕಂಪ್ಲೀಟ್. ಕೇವಲ ಎಷ್ಟು ನಿಮಿಷದಿಂದ ಒಂದು 25 ನಿಮಿಷಗಳ ವಿಡಿಯೋ ಅದಾವ. ಈಗ ಆಲ್ರೆಡಿ 8 ಬಂದವ, ಇನ್ನೊಂದು 10-12 ಹಾಕಿ ಮುಗಿಸ್ಕೊಂಡ್ರಿ. ಹಾಗಾದ್ರೆ ಇವತ್ತು ಟಾಪಿಕ್ ಬರೋಣ ಸ್ನೇಹಿತರ, ನೋಡ್ಕೊಡ್ರಿ ಸ್ನೇಹಿತರ. ಶಿಲಾಯುಗ ಮತ್ತು ಲೋಹಗಳ ಇತಿಹಾಸದ ಪೂರ್ವಕಾಲ ಅಂತ ಬಗ್ಗೆ ಕರೀತಾರೆ. ಅದರಿಂದ ನೋಡ್ತಾನೆ ಭಾರತ ಅತಿ ಪುರಾತನ ಕಾಲದ ಮಾನವರು ವಾಸಿಸ್ತಾರೆ. ಹೌದಲ್ರಿ, ಪುರಾತನ ಕಾಲದಿಂದ ಮಾನವರು ವಾಸಿಸ್ತಾರೆ, ಅದೆಲ್ಲ ಗೊತ್ತಿದ್ದೈತಿ. ನೋ ಮೋರ್ ಆಪ್ಷನ್. ಕ್ವಶನ್ ಎಲ್ಲೆಲ್ಲಿ ಆಗ್ತಾವ ನೋಡ್ಕೊಂಡ್ರಿ ಸ್ನೇಹಿತರ. ಆರಂಭಿಕ ವಾಸಸ್ಥಾನದ ಬಗ್ಗೆ ಇತಿಹಾಸಕಾರರಲ್ಲಿ ಏಕಾಭಿಪ್ರಾಯ ಇರುವುದಿಲ್ಲ, ಯಾಕಂದ್ರೆ ಬೇರೆ ಬೇರೆ ಇರ್ತಾವ. ಮಾನವನ ಉಗಮ ಸ್ಥಾನದ ಬಗ್ಗೆ ಬೇರೆ ಬರ್ತವ. ಮಾನವನ ಉಗಮದ ನಿಶ್ಚಿತ ಬಗ್ಗೆ ಇತಿಹಾಸಕಾರರು ಏಕಾಭಿಪ್ರಾಯ ಹೊಂದಿಲ್ಲ. ಯಾಕಂದ್ರೆ ಒಬ್ರು ಆಫ್ರಿಕಾ ಅಂತಾರೆ, ಇನ್ನು ಕೆಲವೊಬ್ರು ಬೇರೆ ಅಂತಾರೆ, ಹೀಗಾಗಿ ಇತಿಹಾಸಕಾರ ಅಥವಾ ಮನುಷ್ಯ ಇಲ್ಲೇ ಹುಟ್ಟಿದ ಇಲ್ಲೇ ಬೆಳೆದ ಈ ರೀತಿಯಾಗಿ ಯಾರ ಸಹ ಒಮ್ಮತವಿಲ್ಲ. ಎಲ್ಲೆಲ್ಲೂ ಹುಟ್ಟಿದ ಎಲ್ಲೆಲ್ಲೂ ಬೆಳೆದ, ಒಟ್ಟಿನಲ್ಲಿ ಇವತ್ತಿಗೆ ಭೂಮಿ ಮೇಲೆಲ್ಲ ಅದಾನ. ಭೂಮಿನ ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊಂಡು, ಈಗ ಎಕ್ಸಾಂಪಲ್ ಫಾರ್ ಅಮೇರಿಕಾ ನೋಡಿದ್ರಲ್ಲಿ ಹೆಂಗೆ ಬೆಂಕಿ ಹತ್ತಿ ಉರಿಯಾಕತ್ತದ, ಆ ರೀತಿಯಾಗಿ ನಮ್ಮದು ಆಗೋದು ಬೇಡ ಸ್ನೇಹಿತರೆ. ಈಗ ಸ್ವಲ್ಪ ಫೋಕಸ್ ಮಾಡಿ ಅರಣ್ಯಗಳ ರಕ್ಷಣೆ ಮಾಡೋಣ. ಈ ಕಡೆ ಫೋಕಸ್ ಮಾಡೋದಾದ್ರೆ ಸ್ನೇಹಿತರೆ ನೋಡ್ಕೊಡ್ರಿ, ಕೆಲವು ಇತಿಹಾಸಕಾರ ಏನು ಹೇಳ್ತಾರೆ, ಕೆಲವು ಇತಿಹಾಸಕರು ಹಿಮಾಲಯದ ಶಿವಾಲಿಕ್ ಬೆಟ್ಟಗಳೇ ಮಾನವನ ವಾಸಿಸುವ ಪ್ರಥಮ ತಾಣಗಳು. ಕೆಲವರು ದಕ್ಷಿಣ ಭಾರತದ ದಂಡಕಾರಣ ಕರ್ನಾಟಕದ ಭಾಗ ಇವರು ವಾಸಿಸ್ತಾರೆ. ನಂತರ ಭಾರತ ಮ್ಯಾಕ್ ನಿಮಗೆ ನೋಡ್ಕೊ ಅಂತ ಹೇಳಿದ್ರಿ. ಯಾರ ದೊಡ್ಡ ಇಲ್ಲಿ ಏನು ಹಿಮಾಲಯ ಅದಾವ, ಇಲ್ಲೆಲ್ಲ ಮೊದಲು ಏನು ಮಾಡಿದ್ದು, ಮಾನವ ಉಗಮಿಸಿದ, ಇಲ್ಲಿಂದ ಮಾನವನ ಜನ್ಮ ಸಾರಮತಿ, ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹೋದ ಅಂತ ಹೇಳ್ತಾರೆ. ಇನ್ನು ಕೆಲವು ಬರ್ತಾರೆ ಇಲ್ಲಿಲ್ಲ, ನಮ್ಮ ಕರ್ನಾಟಕದ ಭಾಗ ದಂಡಕಾರಣ್ಯ ಐತೆ, ಅಲ್ಲಿ ಮೊದಲಿದ್ದ, ಅಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಂತ ಅಭಿಪ್ರಾಯ ಪಡ್ತಾರೆ. ಆದ್ದರಿಂದ ನೀವು ಏನು ಮಾಡಿರಿ, ಎರಡೂ ನೆನಪಿಟ್ಕೊಳ್ಳೋದು ಬಹಳ ಒಳ್ಳೇದು. ಯಾಕಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಎರಡೂ ಇಟ್ಕೋಬೇಕಾದ್ರೆ. ಇದು ಭಾರತದಾಗ ಈಗಾಗಲೇ ಅದಾರ, ಯಾರಾದರೂ ನಿಂಗ್ರೋ ಅದಾರ, ಮಂಗೋಲಿಯನ್ ಅದ, ದ್ರಾವಿಡಿಯನ್ ಅದಾರ, ಅಲ್ಪೈನ್ ಮುಂತಾದ ವಿವಿಧ ಜನಾಂಗಗಳು ಮಾನವನ ಉಗಮದ ವಿಷಯದ ಜಟಿಲ ವಿಷಯ. ಭಾರತ ಇಂದಿನ ಜನಸಂಖ್ಯೆ ಹಲವು ಜನಾಂಗಗಳ ಮಿಶ್ರಣ ಆಕೈತಿ. ದಕ್ಷಿಣ ಭಾರತವೇ ಮಾನವನ ಮೊದಲ ಸ್ಥಾನ, ಎಂಬುದು ಸ್ವೀಕೃತ ಸಿಗಿದೆ. ಸುಮಾರು 1,50,000 ವರ್ಷಗಳ ಹಿಂದೆ ಮಾನವ ಈ ಭೂಮಿ ಮೇಲೆ ನಡೆದಾಡಿದ ಎಂದು ನಂಬಲಾಗಿದೆ. 1,50,000 ವರ್ಷಗಳ ಹಿಂದೆ ನಡೆದಾಡಿದ ಅಂತೇಳಿ ನಂಬಕತ್ತಾರ, ಅದಕ್ಕೆ ಕನ್ಫರ್ಮ್ ಆಗಿಲ್ಲ ಓಕೆ. ಇನ್ನು ಅಷ್ಟೆಲ್ಲ ಬಿಟ್ಟು ಶಿಲಾಯುಗಗಳು ಮತ್ತು ಲೋಹಯುಗಗಳ ಬೆಳಕಿಯನ್ನು ಅವಲಂಬಿಸಿ ಇತಿಹಾಸ ಕಾಲವನ್ನು ಅಂದರೆ ಶಿಲಾಯುಗ ಮತ್ತು ಲೋಹಯುಗಗಳ ಇಷ್ಟೆಲ್ಲ ಬಿಟ್ಟರು, ಒಂದು ಶಿಲಾಯುಗ ತಗೊಂಡ್ರು, ಒಂದು ಲೋಹಯುಗ, ಅದನ್ನು ಸ್ವಲ್ಪ ಡಿವೈಡ್ ಮಾಡಿ ಅಧ್ಯಯನ ದೃಷ್ಟಿಯಿಂದ ಈಜಿ ಮಾಡಕ ಇತಿಹಾಸ ಕಾಲವನ್ನು 6 ಯುಗಗಳಾಗಿ ವಿಂಗಡಣೆ ಮಾಡ್ಯಾರ. ಎಷ್ಟು ಯುಗಗಳು ಅಂತ ನೀವು ಕೇಳ್ಬೋದು. ಒಂದು ಸ್ವಲ್ಪ ಮೈಂಡ್ ಮ್ಯಾಪ್ ಹಾಕೊಟ್ರಿ, 6 ಯುಗ ಅಂತ ಬರೋದು, ಈ ಕಡೆ ಒಂದು ಬರ್ಕೊಂಡು, ಈ ರೀತಿ ಒಂದು ಬರ್ಕೊಂಡು, ಈ ರೀತಿ ಅಷ್ಟು 6 ಮಾಡ್ಕೊಂಡು, ಬಟ್ ನೆನಪಿಟ್ಕೊಂಡು ಎಜುಕೇಷನ್ ದೃಷ್ಟಿಯಿಂದ ನೀವು ನೆನಪಿಟ್ಕೊಳ್ರಿ ಓಕೆ. ಯಾಕಂದ್ರೆ ನಾಳೆ ಜಾಬ್ ಹಿಡಿಕೊಡುವ ಇವಾದ ಎಷ್ಟು ಅದಾವ ಅಂತಂದ್ರೆ ಸ್ನೇಹಿತರ 6 ಭಾಗಗಳಾಗಿ ಮಾಡಿರೋದನ್ನ ನೀವು ಗಮನಕ್ಕೆ ತೆಗೆದುಕೊಂಡಿದ್ರೆ, ಮೊದಲನೇ ನೋಡ್ರಿ ಹಳೆಯ ಶಿಲಾಯುಗ ಆಗ್ತದ, 2ನೇದು ಮಧ್ಯ ಶಿಲಾಯುಗ ಆಗ್ತದ, 3 ನವಶಿಲಾಯುಗ, 4ನೇದು ತಾಮ್ರ ಯುಗ, 5ನೇದು ಕಂಚಿನ ಯುಗ, ಕಬ್ಬಿಣದ ಯುಗ. 6 ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದ. ಹಳೆಯ ಶಿಲಾಯುಗ 1, ಮಧ್ಯ ಶಿಲಾಯುಗ 2, ನವಶಿಲಾಯುಗ 3, ತಾಮ್ರ ಶಿಲಾಯುಗ, ಕಂಚಿನ ಶಿಲಾಯುಗ, ಕಬ್ಬಿಣದ ಶಿಲಾ. ಈ ರೀತಿಯಾಗಿ ಇತಿಹಾಸಕಾರರು ಶಿಲಾ ಆಯುಧಗಳು ಮತ್ತು ಲೋಹಗಳ ಬಳಕೆಯನ್ನು ಅವಲಂಬಿಸಿ 6 ವಿಧಗಳಾಗಿ ಮಾಡಿರೋದನ್ನು ನೀವು ಗಮನಕ್ಕೆ ತೆಗೆದುಕೊಂಡು ಅಧ್ಯಯನ ಮಾಡಬೇಕಾಗ್ತದ. ಇಲ್ಲಿ ಸ್ನೇಹಿತರೆ ಇಲ್ಲಿ ಒಂದು ಹೇಳ್ತೀನಿ, ಇಲ್ಲಿ ಒಂದು ಸಾರಿ ಒಂದು KS ಎಕ್ಸಾಮ್ದಲ್ಲಿ ಕ್ವಶನ್ ಆಗದೆ, ಅದು ನೋಡ್ಕೊಳ್ರಿ ಯಾವುದಂತ. ಓಲ್ಡ್ ಕ್ವಶನ್ ಪೇಪರ್ ಯಾರು ಬಿಡಿಸಿರಿ ಅವ್ರಿಗೆ 100% ನೆನಪು ಇದ್ದೇ ಇರ್ತದ ಸ್ನೇಹಿತರೆ. ಈಗ ಫೋಕಸ್ ಅಂತ ಹಳೆಯ ಶಿಲಾಯುಗ ಮಾಡೋ, ಅದೇನು
ಈ ಥರ ಇಲ್ಲ ಇದ್ರ ಒಂದು ಭಾಗವನ್ನು ಅಧ್ಯಯನ ಮಾಡಕತ್ತೀವಿ. ಶಿಲಾಯುಧಗಳು ಮತ್ತು ಲೋಹಗಳನ್ನು ಬಳಕೆ ಮಾಡಿಕೊಂಡು 6 ಯುಧಗಳನ್ನು ಏನು ಮಾಡಿದ್ರು. ಆ 6 ಯುಧಗಳಲ್ಲಿ ಮೊದಲನೇ ವಿಧ ಆದಂಥ ಹಳೆಯ ಶಿಲಾಯುಗದ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನೇನಿತ್ತು ಹಳೆಯ ಶಿಲಾಯುಗ ಅಂದ್ರೆ, ಹಳೆಯ ಶಿಲಾಯುಗ ಯಾವ ರೀತಿಯಾಗಿ ಮಾಡ್ತಾರೆ ಸ್ನೇಹಿತರೆ, ಇಂಗ್ಲೀಷ್ನಲ್ಲಿ ಪ್ಯಾಲಿಯೋಲಿಥಿಕ್ ಏಜನ್ನು ಸ್ವಲ್ಪ ಫೋಕಸ್ ಮಾಡಿ. ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಿಂದ, ಸ್ನೇಹಿತರೆ ಹಿಸ್ಟ್ರಿ ಒಳಗೆ 99% ವರ್ಡ್ ಬಂದಿರುವುದೇ ಗ್ರೀಕ್ ಪದ. 99% ನೋಡ್ರಿ ಬಂದಿರೋದು ಗ್ರೀಕ್ ಪದದಿಂದ. ನಿಮಗೆ ಬರ್ಲಿಕ್ಕೆ ಒಂದು ಹೇಳಕ್ಕೆ ಗ್ರೀಕ್ ಅಂತ ಹಾಕಿ ಬರೋದು ಭಾಳ ಚಲೋ. ಓಕೆ, ಗ್ರೀಕ್ ಪದಗಳಾದ ಪ್ಯಾಲಿಯೋ ಅಂದರೆ ಹಳೆಯ. ನೋಡ್ರಿ ಒಂದು ನಿಮಿಷ ಇಲ್ಲಿ ಫೋಕಸ್ ಪರ್ಟಿಕ್ಯುಲರ್ಲಿ ಪ್ಯಾಲಿಯೋಲಿಥಿಕ್ ಅಂತ ಇದೆ. ಆ ಥರ ಪ್ಯಾಲಿಯೋಲಿಥಿಕ್ ಏನು ಪದ ಅದು ಗ್ರೀಕ್ ಪದ. ಆ ಥರ ಪ್ಯಾಲಿಯೋ ಎಂದರೆ ಹಳೆಯ, ಪ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ. ಆದ್ದರಿಂದ ಪ್ಯಾಲಿಯೋಲಿಥಿಕ್ ಇದನ್ನು ಹಳೆಯ ಶಿಲಾಯುಗ ಅಂತ ಕರೆದರು. ಹಳೆಯ ಶಿಲಾಯುಗ ಎಂದು ಕರೆಯಲು ಇದು ಸಾಮಾನ್ಯ ಶಕ 40,000ದಿಂದ 10,000ದವರೆಗೆ ಇತ್ತು ಅಂತ ಹೇಳ್ತಾರೆ. ಇವರ ಇತಿಹಾಸಕಾರ ಅದನ್ನು ಡಿವೈಡ್ ಮಾಡ್ಕೊಂಡು 6 ಭಾಗ ಮಾಡ್ಕೊಂಡು ಮಾಡ್ಯಾರ. ಇಲ್ಲಿ ಮಾನವ ಹೆಂಗೆ ಈ ಕಾಲದಾಗ ಮಾನವ ಹೊರಟು ಮತ್ತು ಅಲಂಕರಿಸಲು ಕಲ್ಲುಗಳನ್ನು ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆ ಅಂದ್ರೆ ನಾವು ಎಕ್ಸಾಂಪಲ್ ಕೊಡಲೆ, ಕುಡಿಗೋಲು ಈ ರೀತಿಯಾಗಿ ನೋಡ್ತೀವಿ. ಆ ರೀತಿಯಾಗಿ ಅವತ್ತು ನಾವು ಏನು ಮಾಡ್ತೀವಿ, ಎಲುಬ, ಕಲ್ಲ ಮುಂತಾದವುಗಳನ್ನು ಬಳಕೆ ಮಾಡಿದ ಅಂತ ಹೇಳ್ತಾರೆ. ಆ ಕಾಲದ ಮಾನವ ಉಪಯೋಗಿಸುತ್ತಿದ್ದ ಕಲ್ಲು ಕ್ಯಾಟ್ವಾಜೈಟ್ ಎಂಬ ಇದು ಕ್ವಶನ್ ಆಗಿತ್ತು ನೋಡ್ರಿ. ನಾನು ಹೇಳಿದ್ನಲ್ಲ ಇದು ನೋಡ್ರಿ, ಆ ಕಾಲದಾಗ ಯಾವ ಕಲ್ಲು ಅಂದ್ರೆ ಕ್ಯಾಟ್ವಾಜೈಟ್. ಇದು ಭಾಳ ಇಂಪಾರ್ಟೆಂಟ್, ಇದನ್ನ ಕಡೆ ಫೋಕಸ್ ಮಾಡಿ. ಕ್ಯಾಟ್ವಾಜೈಟ್ ಅತ್ಯಂತ ಗಡುಸಾದ ಕಲ್ಲನ್ನು ಬಳಕೆ ಮಾಡ್ತಿದ್ದ. ಗಡುಸಾದ ಕಲ್ಲನ್ನು ಬಳಸಿದ್ದು ಕ್ಯಾಟ್ವಾಜೈಟ್ ಮೆನ್ ಎಂದು ಕರೆಯುತ್ತಾರೆ. ಈ ಕ್ಯಾಟ್ವಾಜೈಟ್ ಕಲ್ಲನ್ನು ಬಳಸುವುದರಿಂದ ಆ ಬಳಸುವ ಮಾನವನ ಹೆಸರು ಏನು ಬದಲಾಯಿತು ರೀ, ಕ್ಯಾಟ್ವಾಜೈಟ್ ಮೆನ್ ಅಂತ ಬದಲಾಯಿತು. ಆದ್ದರಿಂದ ಇವರಿಗೆ ಬೆಂಕಿ ಗೊತ್ತಿತ್ತು. ಇವರಿಗೆ ಬೆಂಕಿ, ಮಡಕೆ ಮತ್ತು ಕೃಷಿಯ ಪರಿಕಲ್ಪನೆ ಇರಲಿಲ್ಲ. ಅಂದ್ರೆ ಹಳೆಯ ಶಿಲಾಯುಗದಾಗ ನೀವೇನಾದರೂ ಹೋದ್ರೆ ಇವರಿಗೆ ಬೆಂಕಿಯ ಬಗ್ಗೆ ನಾಲೆಜ್ ಇರಲಿಲ್ಲ. ಮತ್ತು ಮಡಿಕೆ ತಯಾರು ಮಾಡೋದು, ಕೃಷಿ ಮಾಡೋದು ಇವ್ರಿಗೆ ನಾಲೆಜ್ ಇರಲ್ಲ. ಅದು ಮುಂದುವರೆದು ನಂತರದ ಯುಗದಲ್ಲಿ ಅಂದ್ರೆ ಹಳೆಯ ಶಿಲಾಯುಗದ ಬಗ್ಗೆ ಇಷ್ಟು ನೀವು ಗಮನದಲ್ಲಿ ಇಟ್ಕೋರಿ. ಇವರಿಗೆ ಬೆಂಕಿ ಗೊತ್ತಿರಲಿಲ್ಲ, ಮಡಿಕೆ ಬಗ್ಗೆ ನಾಲೆಜ್ ಇರಲಿಲ್ಲ, ಕೃಷಿ ಬಗ್ಗೆ ನಾಲೆಜ್ ಇರಲಿಲ್ಲ. ಇವರು ಒಂದೇ ಉದ್ದೇಶ ಏನಿಡ್ತಿದ್ರು, ಬೇಟೆ ಆಡ್ತಿದ್ರು. ಅವತ್ತಿಂದ ಬೇಟೆ ಹೊಡಿದೈತಿ, ತಿನ್ನೋದೈತಿ, ಆರಾಮಿರೋದೈತಿ. ಒಟ್ಟ ಬೇಟೆಯೇ ಮೂಲ ಕಸುಬಾಗಿತ್ತು ಹಳೆಯ ಶಿಲಾಯುಗದಲ್ಲಿ. ಹಳೆಯ ಶಿಲಾಯುಗದ ಮೂಲ ಉದ್ಯೋಗ ಯಾವುದಂತಂದ್ರೆ ಬೇಟೆ. ಕ್ಯಾಟ್ವಾಜೈಟ್ ಕಲ್ಲನ್ನು ಬಳಸ್ತಿರು. ಆ ಕ್ಯಾಟ್ವಾಜೈಟ್ ಕಲ್ಲನ್ನು ಬಳಸುವುದರಿಂದ ಕ್ಯಾಟ್ವಾಜೈಟ್ ಮೆನ್ ಆದರು. ಓಕೆ, ಇವರಿಗೆ ಬೆಂಕಿ ಆಗಲಿ, ಮಡಿಕೆ ಆಗಲಿ, ಯಾವುದೇ ಏನಾಗಲಿ ಅದರ ಬಗ್ಗೆ ನಾಲೆಜ್ ಇರಲಿಲ್ಲ. ಇಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ಹಳೆಯ ಶಿಲಾಯುಗಕ್ಕೆ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಪ್ಯಾಲಿಯೋಲಿಥಿಕ್ ಏಜ್ ಹುಟ್ಟಿದೆ. ನೆಕ್ಸ್ಟ್ ನೋಡ್ಕೊಳ್ರಿ ಸ್ನೇಹಿತರೆ, ಇವರು ನಿಂಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದಾರೆಂದು ನಂಬಲಾಗಿದೆ. ಇವರ ಎತ್ತರ ಕಡಿಮೆ ಐತಿ ಮತ್ತು ಕಪ್ಪು ಚರ್ಮ, ಒರಟು ಕೂದಲು ಮತ್ತು ಚಪ್ಪಟೆ ಮೂಗನ್ನು ಹೊಂದಿರುವುದು ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇಷ್ಟೇ ಅದನ್ನು ಬಿಟ್ಬಿಡ್ರಿ. ಈಗ ಪ್ರೆಸೆಂಟ್ಲಿ ಎಂಥವ್ರು ಎಲ್ಲಿ ಕಂಡು ಬರ್ತಾ ಅಂದ್ರೆ ಈಗಿನ ಪಾಕಿಸ್ತಾನದ ಸೋಹನ್ ನದಿ ಕಣಿವೆ, ನರ್ಮದಾ ನಮ್ಮಲ್ಲಿ ಐತ್ರಿ ಸ್ನೇಹಿತರೆ. ನರ್ಮದಾ ಮತ್ತು ತುಂಗಭದ್ರಾ ಇರ್ಬೋದು, ಮಧ್ಯಪ್ರದೇಶದ ಭೋಪಾಲ್ ಮತ್ತು ಛೋಟಾನಾಗ್ಪುರ್ ಇಂಥವು ನೀವು ಏನು ಮಾಡೋದ ಒಂದು ಮ್ಯಾಪ್ ತಕ್ಕೊಂಡು ಕುಲ್ಲಾ ಕೂತಿರ್ತೀವಿ ನೋಡಿ ತಗೊಂಡ್ರೆ. ಮತ್ತು ಪ್ಯಾಲಿಯೋಲಿಥಿಕ್ ಏಜ್ದವ್ರಿಗೆ ಎಲ್ಲಿ ಕಂಡು ಬಂದರು, ಇಟ್ ಮೀನ್ಸ್ ಹಳೆಯ ಶಿಲಾಯುಗ. ಅವ್ರು ಎಲ್ಲಿ ಬಂದರು, ತಮಿಳ್ನಾಡಿನಾಗ ಕಂಡು ಬಂದರು, ಮಧ್ಯಪ್ರದೇಶದಾಗ ಕಂಡು ಬಂದರು, ಅದಂತರ ನಮ್ಮ ಕರ್ನಾಟಕದ ಬೆಳಗಾವಿ ಒಳಗೆ ಕಂಡು ಬಂದರು, ಆಂಧ್ರ ಪ್ರದೇಶ ಘಟಪ್ರಭಾ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲೆಲ್ಲಿ ಕಂಡು ಬಂದಾರೆ ಇನ್ನೊಂದು ಸಲ ಬರ್ನು. ಇವರು ಪಾಕಿಸ್ತಾನದಾಗ ಕಂಡು ಬಂದಾರ್ರಿ. ನರ್ಮದಾ ನದಿ, ತುಂಗಭದ್ರಾ ನದಿ, ಮಧ್ಯಪ್ರದೇಶದ ಛೋಟಾನಾಗ್ಪುರ್ ಮತ್ತು ಭೂಪಾಲ, ತಮಿಳುನಾಡಿನ ತಿರುನೆಲವೆಲ್ಲಿ, ಆಂಧ್ರ ಪ್ರದೇಶದ ಕರ್ನೂಲು, ಉತ್ತರ ಪ್ರದೇಶದ ಬೆಲ್ಲಾನ್ ಗುಹೆಗಳು ಉತ್ತರ ಪ್ರದೇಶದ ಬೆಲ್ಲಾನ್, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆ, ರಾಯಚೂರು, ಲಿಂಗಸೂರು. ಅದಂತರ ಭಾರತದಲ್ಲಿ ಹಳೆಯ ಶಿಲಾಯುಗದ ತಾಣಗಳು. ಇವು ಕ್ವಶನ್ ಮಾಡ್ತಾನೆ ನಿಮಗೆ. ಇವು 100% ನಿಮಗೆ ಕ್ವಶನ್ ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ, ವಿಲೇಜ್ ಅಕೌಂಟ್ದಾಗ ಭಾಳ ಡಿಸೈನ್ಲೆ ಕ್ವಶನ್ ಮಾಡ್ತಾನೆ. ಹಳೆಯ ಶಿಲಾಯುಗ ಅಂತ ಕೊಡ್ತಾನೆ, ಮಧ್ಯ ಶಿಲಾಯುಗ ಅಂತ ಕೊಡ್ತಾನೆ, ಹೊಂದಿಸಿ ಬರೆಯಿರಿ ಅಂತ ಏನು ಕರಿತೀರಿ ನೋಡ್ರಿ. ಆ ಹೊಂದಿಸಿ ಬರೆಯಿರಲ್ಲಿ ಏನಾಗ್ತಾವ
ನಿಮಗೆ 100ಕ್ಕೆ 100ರಷ್ಟು ಕ್ವಶನ್ ಆಗುವ ಸಾಧ್ಯತೆ ಇರ್ತದೆ, ಹಾಗೆ ಆಗ್ತದೆ. ನೆಕ್ಸ್ಟ್ ಹಳೆಯ ಶಿಲಾಯುಗವನ್ನು ಮುಗಿಸಿಕೊಂಡ ನಂತರ ಮಧ್ಯ ಶಿಲಾಯುಗ ಆರಂಭ ಆಗ್ತದೆ. ಆ ಮಧ್ಯ ಶಿಲಾಯುಗದ ಬಗ್ಗೆ ಒಂದು ಸಣ್ಣಗೆ ನೋಡ್ಕೊಂಡು ಚಂದಂಗೆ ಬರೋದು. ಹಳೆಯ ಶಿಲಾಯುಗದಾಗ ಪ್ಯಾಲಿಯೋಲಿಥಿಕ್ ಆಯ್ತು. ಪ್ಯಾಲಿಯೋಲಿಥಿಕ್ ಆಗ ಮೆಸೋಲಿಥಿಕ್ ಇಲ್ಲ ಐತಿ. ಮೆಸೋಲಿಥಿಕ್ ಹುಡುಕಾಡ ಕೊಡ್ರಿ. ಇಲ್ಲಿ ಮೆಸೋಲಿಥಿಕ್, ಇಲ್ಲಿ ಮೆಸೋ ಮತ್ತು ಲಿಥಿಕ್ ಅಂದರೆ ಮೆಸೋಲಿಥಿಕ್. ಮೆಶೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಮೆಶೋ ಅಂದರೆ ಮೆಶೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಆದ್ದರಿಂದ ಇದು ಮೆಸೋಲಿಥಿಕ್ ಏಜ್ ಆಯಿತು. ಮೆಸೋಲಿಥಿಕ್ ಏಜ್ಗೆ ಇನ್ನೊಂದು ಹೆಸರು ಏನ? ಮಧ್ಯ ಶಿಲಾಯುಗ ಎಂದಾಗ್ತದೆ. ಈ ಶಿಲಾಯುಗ ಹಳೆ ಮತ್ತು ಹೊಸ ಶಿಲಾಯುಗದ ಮಧ್ಯದಲ್ಲಿ, ಅಂದರೆ ಇಲ್ಲಿ 1 ಮತ್ತು 3 ಇದರ ನಡಬಾರ್ಕೆ 2 ಬರ್ತದೆ. ಇದಕ್ಕೆ ಮಧ್ಯ ಹಂಗೆ ಇದು. ಇಲ್ಲಿ ಹಳೆಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗ ನಡಬಾರ್ಕಿನ ಏಜ್ ಏನೈತಿ? ಇದು ಹಳೆಯ ಶಿಲಾಯುಗ ಆಗೈತಿ. ಎಲ್ಲೈತಿ ನೋಡ್ರಿ, ಹಳೆಯ ಮತ್ತು ಹೊಸ ಶಿಲಾಯುಗದ ಮಧ್ಯದಲ್ಲಿ ಬರ್ತೈತಿ. ನನಗೆ ಈ ಯುಗದ ಅವಧಿ ಸಮಯದ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಂದಾಜು ಇವರ ರೆಡಿ ಮಾಡಿದ್ದಾರೆ. ಆದರೂ ಸಾಮಾನ್ಯವಾಗಿ ಒಂದು 10,000ದಿಂದ ಒಂದು 8,000 ಇರ್ಬೋದು ಅಂತ ನಮ್ಮ ಇತಿಹಾಸಕಾರ ಏನು ಮಾಡಿದ್ರೆ ಡಿಸ್ಕಷನ್ ಮಾಡಿ ಒಪ್ಪಂದ ಮಾಡ್ಕೊಂಡು ಚೋಡ ತಿಂದ ಇರಪ್ಪ ಇದಪ್ಪ ಅಂತಂದಾರೆ. ಹಳೆಯ ಶಿಲಾಯುಗಕ್ಕೆ ಹೋಲಿಸಿದರೆ ಈ ಅವಧಿ ಸಲಕರಣೆ ಚಿಕ್ಕದಾಗಿ. ಹಳೆಯ ಶಿಲಾಯುಗಕ್ಕೆ ಹೋಗಿದ್ರೆ ಈ ಸಲಕರಣೆ ಸ್ಮಾರ್ಟ್ ಯೂಸ್ ಮಾಡಕತ್ರು. ಇವರು ಸ್ವಲ್ಪ ಡೆವಲಪ್ ಆಗಿದ್ರು. ಅರ್ಧ ಅಂಕುಲದಿಂದ 1 ಅಗಲದಷ್ಟು ಮಾನವರ ವಿಶಿಷ್ಟ ಆಕಾರ ಹೊಂದಿದ ನುಣುಪಾದ ಮತ್ತು ರಂಧ್ರವುಳ್ಳ ಆಯುಧಗಳನ್ನು ತಯಾರಿಸಿದರು. ನುಣುಪಾದ ಮತ್ತು ರಂಧ್ರವುಳ್ಳ ಆಯುಧಗಳನ್ನು ಇವರು ತಯಾರಿಸಿದರು. ಹೌದಲ್ರಿ? ಅವಾಗೇನಿತ್ತು? ಫಸ್ಟ್ ಹೆಂಗಿತ್ರಿ? ಫಸ್ಟ್ ಒಂದು ಕ್ವಾಟರ್ಸೈಟ್ ಕಲ್ಲಿತ್ತ, ಅದನ್ನ ಮಸಿತ, ಅದಕ್ಕೆ ಚೂಪು ಮಾಡಿ ಅದನ್ನ ನೋಡೋದೈತಿ, ಬೆಟ್ಟೆ ಹೊಡಿದೈತಿ, ತಿನ್ನೋದೈತಿ, ಆರಾಮ ಇರೋದೈತಿ. ಬಟ್ ಇಲ್ಲಿ ಏನು ಮಾಡ್ರು? ಕಲ್ಲುಗಳನ್ನು ತೊಗೊಂಡು, ಆಯುಧಗಳು ತೊಗೊಂಡು ಅವತ್ತನ್ನು ತಿಕ್ಕಿ ಚೂಪು ಮಾಡಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಅವತ್ತನ್ನು ಆಯುಧಗಳನ್ನ ರೆಡಿ ಮಾಡ್ಕೊಂಡ್ರು. ಮಧ್ಯ ಶಿಲಾಯುಗದಲ್ಲಿ ಮತ್ತೇನೇನು ಮಾಡ್ರಿ? ಮಾನವನು ಬೇಟೆಗಾರನು, ಸಂಗ್ರಹಕನು ಮತ್ತು ಮೀನುಗಾರನು ಆಗಿದ್ದನು. ಹಳೆಯ ಶಿಲಾಯುಗದಲ್ಲಿ ಏನಾಗಿದೆ? ಕೇವಲ ಬೇಟೆಗಾರನಾಗಿದ್ದ. ಅವತ್ತಿನ ಹಸು ಆದಂದ್ರೆ ಬ್ಯಾಟಿ ಹೊಡಿದೈತಿ, ತಿನ್ನೋದೈತಿ. ಬಟ್ ಇಲ್ಲಿ ಬೇಟೆಗಾರನಾಗಿದ್ದು, ಬೇಟೆ ಆಡಿದ್ದು ಉಳಿತಂದ್ರೆ ಸ್ಟೋರ್ ಮಾಡ್ಕೊಳಕ್, ಇಟ್ ಮೀನ್ಸ್ ಸಂಗ್ರಹ ಮಾಡ್ಕೊಳಕ್ ಮತ್ತು ಮೀನು ಹಿಡಿಯುವ ಕಲೆಯನ್ನು ಕಲಿತ. ಮಧ್ಯ ಶಿಲಾಯುಗದ ಮಾನವ ಬೇಟೆಗಾರನಾಗಿದ್ದ, ಸಂಗ್ರಹಗಾರನೂ ಆಗಿದ್ದ, ಮೀನುಗಾರನು ಕೂಡ ಆಗಿದ್ದು ಎಂಬುದನ್ನು ನೀವು ಗಮನಕ್ಕೆ ಇಟ್ಟುಕೊಡ್ರಿ. ಕ್ವಶನ್ ಅವರು ಸಹ ಭಾಳ ಚಂದ ಡಿಸೈನ್ ಮಾಡಿ ಕೇಳ್ತಾರೆ. ಹೌದಲ್ರಿ? ಇಲ್ಲಿ ನುಣುಪಾದ ಮತ್ತು ರಂಧ್ರವುಳ್ಳ ಆಯುಧಗಳು ಬೆಳೆಸಿದ, ಬೇಟೆಗಾರ ಆಗಿದ್ದ, ಸಂಗ್ರಹಗಾರ ಆಗಿದ್ದ, ಮೀನುಗಾರ. ಅವನಿಗೆ ಬೆಂಕಿಯ ನಾಲೆಜ್ ಬತ್ತು. ಇಲ್ಲಿ ಬತ್ತು ನೋಡ್ರಿ ಬೆಂಕಿ. ಮಡಿಕೆಗಳ ತಯಾರಿಕೆಯನ್ನು ಕಲಿತ. ಮಡಿಕೆಗಳ ತಯಾರಿಕೆ. ಪ್ರಾಣಿ ಸಾಕಲು ಪ್ರಾರಂಭಿಸಿದ. ಸತ್ತವರನ್ನು ಹೂಳಾಕತ್ತ, ಮಣ್ಣು ಮಾಡಲತ್ತ. ರಾಜಸ್ಥಾನದ ಅಜ್ಮೀರ್ ಆಗಿರಬಹುದು, ಗುಜರಾತಿನ ಸಬರಮತಿ ಆಗಿರಬಹುದು, ಮಹಾರಾಷ್ಟ್ರದ ಅಹಮದ್ನಗರ, ಬಳ್ಳಾರಿ ಜಿಲ್ಲೆಯ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಭಾರತದ ಮಧ್ಯ ಶಿಲಾಯುಗದ ಪ್ರಮುಖ ತಾಣಗಳು ಅಂದರೆ ಏನ್ರಿ? ಅವ್ರು ಇರುವುದು, ಅವರು ವಾಚ್ ಹೋಗಿರು. ಇವು ಇಂಪಾರ್ಟೆಂಟ್ ಸ್ನೇಹಿತರೆ. ರಾಜಸ್ಥಾನದ ಅಜ್ಮೀರ್ ಇರ್ಬೋದು, ಗುಜರಾತಿನ ಸಬರಮತಿ, ಮಹಾರಾಷ್ಟ್ರದ ಅಹಮದ್ನಗರ್, ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಮತ್ತಷ್ಟೇ ಅಲ್ಲ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ. ಇವೆಲ್ಲ ಮಧ್ಯ ಶಿಲಾಯುಗದ ತಾಣಗಳು. ಇಲ್ಲಿ ನಿಮಗೆ ಬೆಂಕಿ ಬಗ್ಗೆ ನಾಲೆಜ್ ಗೊತ್ತಾಯ್ತ್ರಿ. ಬೇಟೆ ಮಾಡ್ಕೋತ ಸಂಗ್ರಹ ಮಾಡಿ ಮತ್ತೇನು ಮಾಡಾಕತ್ತಂದ್ರೆ ಮೀನು ಹಿಡಿಯೋದನ್ನು ಕಲ್ತ. ಮೀನು ಹಿಡಿಯೋದಷ್ಟೇ ಅಲ್ಲದೆ ಏನು ಮಾಡಾಕತ್ರಿವ? ನುಣುಪಾದ ಆಯುಧಗಳನ್ನು ಬಳಸ್ತಾ ಬೆಂಕಿ ನಾಲೆಜ್ ಕಳ್ಕೊಂಡ. ಈ ಬೆಂಕಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಬೆಂಕಿಗತ್ತೆ ನೆನ್ಪಿಡ್ಕೊಂಡು ಬಿಡ್ರಿ ನೀವು. ಇನ್ನು ಹೊಸ ಶಿಲಾಯುಗ ಹೋಗ್ಕೊಂಡ್ರಿಪಿ ಆತ್ರಿ. ಹಳಿದು ನೋಡಿದ್ದು ನೋಡಿದೀನಿ. ಹೊಸಾದ್ ಸ್ವಲ್ಪ ನೋಡೋಣ. ಶುರು ಮಾಡೋಣ ಸ್ನೇಹಿತರೆ. ಶುರು ಮಾಡೋಣ. ಇದು ನಿಯೋಲಿಥಿಕ್ ಅಂದ್ರೆ ಏನ್ರಿ? ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ. ಆದ್ದರಿಂದ ನಿಯೋಲಿಥಿಕ್ ಅಂದರೆ ಹೊಸ ಯುಗ. ಎಲ್ಲೈತಾರೆ? ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ ಎಂದರ್ಥ. ಸಾಮಾನ್ಯವಾಗಿ 8,000ದಿಂದ 4,000ವರೆಗೆ ಐತೆ ಅಂತ ಹೇಳ್ಯಾರ. ಮಾನವ ಕಾಟ್ವಸೈಟ ಕಲ್ಲಿನೊಂದಿಗೆ ಬೇರೆ ಕಲ್ಲುಗಳನ್ನು ಬಳಸಿ ಆಯುಧಗಳನ್ನು ಕೆತ್ತಿ ಮಸದು ಸುಂದರ ಮಾಡಿ ಅವತ್ತನ್ನು ಹೊಡ್ಯಾಕ ಬಳಸಕತ್ತ. ಅವುಗಳು ಉಪಯೋಗಕ್ಕೆ ತಕ್ಕಂತೆ ಬೇರೆ ಆಕಾರ ಕೊಡಕತ್ತಾವ. ಒಡಲ್ ಯಾವುದಾ, ಕುಡ್ಗೋಲ್ ಯಾವುದಾ, ಇಂಥವೆಲ್ಲ ನಾವು ಡೆವಲಪ್ ಮಾಡ್ಕೊಂತ. ಯೋಗದಲ್ಲಿ ಮಾನವ ಉಳುಮೆಯನ್ನು ಕಲಿತ, ಉಳುಮೆ ಕೃಷಿ ಕಲಿತ. ಆಕಳು, ಕುರಿ, ಮೇಕೆ ಮುಂತಾದ ಪ್ರಾಣಿಗಳನ್ನು ಸಾಕಕತ್ತ. ಮಾನವರು ಗುಹೆಗಳಲ್ಲಿ ವಾಸಕತ್ತರು. ಅವುಗಳು ಚಿತ್ರಗಳಿಂದ
ಮತ್ತು ಕೆತ್ತನಗಳಿಂದ ಶೃಂಗರಿಸುತ್ತಿದ್ದರು. ಬೇಟೆ ಮತ್ತು ನೃತ್ಯಗಳ ಕಾಣಕತ್ತರು. ಮಡಿಕೆಗಳು ಅಲಂಕರಿಸಕತ್ತರು. ಸಮುದ್ರದಲ್ಲಿ ತೇಲುವ ದೋಣಿಗಳನ್ನು ಸಹ ನಿರ್ಮಿಸಿದರು. ಅವರಿಗೆ ನೇಕಾರಿಕೆ ಗೊತ್ತಿತ್ತು. ಉಣ್ಣೆ ಮತ್ತು ಹತ್ತಿ ಬಟ್ಟೆಗಳನ್ನು ಬಳಸಿ ಉತ್ಪಾದಿಸುತ್ತಿದ್ದರು. ಇಷ್ಟು ಇಂಪಾರ್ಟೆಂಟ್ ಐತಿ. ಎಲ್ಲೈತಿ ಇನ್ನೊಂದು ಸ್ವಲ್ಪ ಐತಿ. ಇವರು ಸ್ವಲ್ಪ ಇತ್ತೀಚೆಗೆ ಅದಾರ ಅಂದ್ರೆ ಹೊಸ ಸಲ ಆಗದಾರ ಅಂದ್ರೆ ಇವ್ರಿಗೆ ಹಣ್ಣುಗಳು ಗೊತ್ತಿದ್ರು ಸ್ನೇಹಿತರ. ಹಣ್ಣುಗಳು, ತರಕಾರಿಗಳು, ಗೆಣಸು, ಪ್ರಾಣಿ ಮಾಂಸ, ಮೀನು, ಹೈನು ಮುಂತಾದ ಆಹಾರ ಬೆಳೆಸಕತ್ತರು. ಅಡುಗೆ ಮಾಡುವುದು ಹಾಗೆ ಅವರಿಗೆ ತಿಳಿಯುತ್ತೆ. ಅವರು ಉಂಗುರು, ಬಳೆಗಳು, ತೋಳು ಬಳೆಗಳು, ಮಣಿಗಳು ಮುಂತಾದ ಇವ್ರು ಏನು ಇವತ್ತು ಡಿಸೈನ್ ಮಾಡತ್ತಿರಲ್ಲ ಅವೆಲ್ಲ ಅವರಿಗೆ ಹೋಗುತ್ತೆ. ಅದನ್ನು ನೀವೇನು ಮಾಡಿರಿ, ಕಾಪಿ ರೈಟ್ ಮಾಡ್ಕೊಳತ್ತೀರಿ ಪಿಗೊಳ್ರಿ. ಎಸ್, ಹುಡುಗಾರ ಹಾಕ್ತೀರಿ ನೋಡಿ, ಅಲ್ಲಿ ಹಾಕಿನ, ಇಲ್ಲಿ ಹಾಕಿನ, ಕಿವ್ಯಾ ಹಾಕಿನ, ಮೂಗ್ನ ಅದಕ್ಕೆ ಕಿವ್ಯಾಂದ ಹೋಗಿ ಕಿವ್ಯಾಂದ ಮೂಗಿನ ಜಾಯಿಂಟ್ ಮಾಡಿ ಅವೆಲ್ಲ ಅವಾಗ ಗೊತ್ತಿದ್ದು ಅವರಿಗೆ. ಅವ್ರು ನೋಡಿ ಕಾಪಿ ಮಾಡಿರಿ. ದೇಶದ ವಿಧಗಳ ನವಶಿಲಾಯುಗದ ಮಾನವರ ಜೀವನಶೈಲಿ ಭೌಗೋಳಿಕ ಸ್ಥಿತಿಗತಿಗಳು ಬೇರೆ ಬೇರೆ ಇದ್ದು ಇವರಿಗೆ ನರಬಲಿ ಪದ್ಧತಿ ಆಚರಣೆಯಲ್ಲಿತ್ತು. ಉತ್ಖನನಗಳ ಸಂದರ್ಭದಲ್ಲಿ ಮಾನವರ ಅನೇಕ ತಲೆಬುರುಡೆಗಳು ಪತ್ತೆಯಾಗ. ಇವರು ಸತ್ತವರನ್ನು ಸುಟ್ಟು ಬೂದಿ ಮಾಡಬಿಡಾಕತ್ರ. ಅವರು ಮಣ್ಣಲ್ಲಿ ಹೂಳುತ್ತಿದ್ರು, ಬಟ್ ಇವ್ರು ಪೂಜೆ ಇದನ್ನು ಸುಡಾಕತ್ರು. ಇವೆಲ್ಲ ಸಿಕ್ಕ ಇವು ಪಡೆ ಇವು ಕರ್ನಾಟಕದ ಮಸ್ಕಿ ಸಿಕ್ಕತ್ತ, ರಾಯಚೂರ, ತೋಬಾ, ಬಳ್ಳಾರಿ, ಕಾವೇರಿ ಕಣಿವೆ ಪ್ರದೇಶಗಳು. ನಂತರ ತಮಿಳುನಾಡು ತಿರುನೆಲವಲ್ಲಿ, ಶೆಲ್ಲಮ್ಮ, ಆಂಧ್ರ ಪ್ರದೇಶ ಕರ್ನೂಲ್, ಹೈದರಾಬಾದ್, ಗುಜರಾತಿನ ಕಾತೇವಾರ್, ಪಾಕಿಸ್ತಾನದ ಸಿಂಧ್ ಆಗಿರ್ಬೋದು, ಬಲೂಚಿಸ್ತಾನ್ ಮುಂತಾದ ಕಡೆ ನವಶಿಲಾಯುಗದ ತಾಣಗಳು ಸಿಕ್ಕ. ಎಷ್ಟು ಸ್ನೇಹಿತರ ಏನಾಗಿತ್ತು ರೀ, ಏನು ನೋಡಿದ್ರು ನಾವು ಶಿಲಾಯುಗ ನೋಡಿ. ಇನ್ನು ಲೋಹಯುಗನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅದು ಒಂದು 5 ನಿಮಿಷ ಕ್ಲಾಸ್ ಐತಿ. ನೆಕ್ಸ್ಟ್ ಕ್ಲಾಸ್ ನೋಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಇದೇ ರೀತಿ ನೋಡ್ತಾ ಇರಿ ನಮ್ಮ ಮೇಲೆ ವಿವೇಕಾನಂದ IAS ಮತ್ತು ಕೆಲ್ಸ ಕಡಿಮೆ. ನೆಕ್ಸ್ಟ್ ಬೇಡ ಕಣ ಸ್ನೇಹಿತರೆ, ಅಲ್ಲಿವರೆಗೂ ಬಾಯ್ ಬಾಯ್.